ಶಿವನ ವಾಸಸ್ಥಾನ ಕೈಲಾಸ. ಆ ಕೈಲಾಸದಲ್ಲಿ ಶಿವನ ಜೊತೆ ಯಾರ್ಯಾರಿರ್ತಾರೆ? ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ, ಗಣಗಳು. ಸ್ನೇಹಿತರೆ, ಆ ಕೈಲಾಸ ಪರ್ವತವನ್ನು, ಪಾರ್ವತಿ ಪರಮೇಶ್ವರರ ಒಂದು ಪರಿವಾರವನ್ನು ನಾವು ಕಣ್ತುಂಬ ನೋಡಲಿಕ್ಕಾಗತ್ತಾ? ನಮ್ಮಂಥ ಹುಲುಮಾನವರಿಗೆ ಕಾಣಿಸುತ್ತಾ? ಖಂಡಿತ ಸಾಧ್ಯ ಇಲ್ಲ. ಆದರೆ ನಾನು ಭೂಲೋಕದಲ್ಲಿರುವ ಕೈಲಾಸ ಪರ್ವತವನ್ನು ನಾನು ತೋರಿಸ್ತಾ ಇದ್ದೀನಿ ಇವತ್ತು. ಶಿವ ಬೃಹದಾಕಾರವಾಗಿ ಕುಳಿತಿದ್ದಾನೆ. ಸಪ್ತ ಋಷಿಗಳು ಸಹ, ಸಪ್ತರ್ಷಿ ಮಂಡಲ ಗೊತ್ತಲ್ಲ, ಅದೇ ಸಪ್ತ ಋಷಿಗಳು ಶಿವನನ್ನು ಆರಾಧಿಸ್ತಾ ಇದ್ದಾರೆ. ತಮ್ಮ ವಾದ್ಯಗಳ ಮೂಲಕ ಅವನನ್ನು ಭಜಿಸ್ತಾ ಇದ್ದಾರೆ. ಗಣಗಳು ಅವನನ್ನು ಪೂಜಿಸ್ತಾ ಇದ್ದಾರೆ. ಪಾರ್ವತಿ, ಗಣಪತಿ ಆದಿಯಾಗಿ ಶಿವನ ಒಂದು ಬೃಹದಾಕಾರವನ್ನು ತಲೆ ಎತ್ತಿ ನೋಡ್ತಾ ಅವನನ್ನು ಭಜಿಸ್ತಾ ಇರುವಂಥ ಅದ್ಭುತವಾದ ವಿಡಿಯೋ ಈ ನವರಾತ್ರಿಯ ವಿಶೇಷವಾಗಿ ನಿಮಗೆ ತಂದಿದ್ದೀನಿ. ನಾವು ನಿಜವಾದ ಕೈಲಾಸ ಪರ್ವತ ನೋಡುವಷ್ಟು ಪುಣ್ಯವಂತರಲ್ಲ, ನಮ್ಮಂಥ ಹುಲುಮಾನವರಿಗೆ ಕಾಣಿಸಲ್ಲ. ನನ್ನ ವಿಡಿಯೋದಲ್ಲಿ ತಂದಿದ್ದೀನಿ ಫ್ರೆಂಡ್ಸ್. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾನೊಂದು ಇವತ್ತು ನಿಮಗೆ ಎಂಥ ಆಶ್ಚರ್ಯಕರವಾದ ಒಂದು ವಿಡಿಯೋ ತಂದಿದ್ದೀನಿ ಅಂದರೆ, ಸ್ನೇಹಿತರೆ, ಈ ಹೊಳೆ ನೋಡ್ತಾ ಇದ್ದೀರಲ್ಲ, ಇದು ತುಂಗಾ ಹೊಳೆ. ಈ ಹೊಳೆ ತೋರಿಸ್ತಾ ಇರುವ ಉದ್ದೇಶ ಏನಪ್ಪ ಅಂಥೇಳಿ ನಿಮಗೆ ಆಶ್ಚರ್ಯ ಆಗಿರ್ಬೋದು. ಏನಪ್ಪ ಮಾಮೂಲಿ ಹೊಳೆ ಅಂತ ಹೇಳಿ. ಸ್ನೇಹಿತರೆ, ನಾನೀಗ ಒಂದು ಜಾಗ ತೋರಿಸ್ತೀನಿ ನೋಡಿ. ಇದೇ ಹೊಳೆನಲ್ಲಿ ರಾವಣ ಸೀತೆಯನ್ನು ಲಂಕೆಗೆ ಕದ್ದು ಒಯ್ತಿರುವಾಗ ಇದೇ ಸ್ಥಳದಲ್ಲಿ ತನ್ನ ಪುಷ್ಪಕ ವಿಮಾನವನ್ನು ನಿಲ್ಲಿಸಿ ಈ ಹೊಳೆನಲ್ಲಿ ಸ್ನಾನ ಮಾಡಿ ಶಿವನನ್ನು ಆರಾಧಿಸಿ ಮತ್ತೆ ಸೀತೆಯನ್ನು ಕರ್ಕೊಂಡು ಲಂಕೆಗೆ ಹಾರಿ ಹೋದ ಅನ್ನುವ ಒಂದು ಸ್ಥಳ ಇದು. ಈ ಸ್ಥಳ ಹರಕೆರೇಶ್ವರ ಅಂತ ಹೇಳಿ, ರಾಮನಾಥೇಶ್ವರ ಅಂತ ಹೇಳ್ತಾರೆ, ರಾವಣೇಶ್ವರ ಅಂತಲೂ ಸಹ ಹೇಳ್ತಾರೆ. ಅಂದರೆ ಈ ಸ್ಥಳದಲ್ಲಿ ಶಿವನನ್ನು ಮೊದಲು ಸೀತೆಯನ್ನು ಕದ್ದೊಯ್ಯುವಾಗ ರಾವಣ ತನ್ನ ಪುಷ್ಪಕ ವಿಮಾನವನ್ನು ಅಲ್ಲಿ ನಿಲ್ಲಿಸಿ ಶಿವನನ್ನು ಪೂಜಿಸಿ ಹೋದ. ಯಾಕೆಂದರೆ ರಾವಣ ಶಿವನ ಭಕ್ತ. ಸೀತೆಯನ್ನು ಹುಡುಕಿಕೊಂಡು ಬಂದಂತಹ ರಾಮ ಲಕ್ಷ್ಮಣರು ಹಾಗೂ ಆಂಜನೇಯರು ಸಹ ಇದೇ ಸ್ಥಳದಲ್ಲಿ ನಿಂತು ಅಲ್ಲಿ ಅವರೂ ಸಹ ರಾಮನ ಒಂದು ನೇತೃತ್ವದಲ್ಲಿ ಶಿವನ ಪೂಜೆ ಮಾಡಿ ಅವರು ಸೀತೆಯನ್ನು ಹುಡುಕೊಂಡು ಹೊರಟರು. ಈ ಎಲ್ಲರೂ ಸಹ ಬಂದು ಇಲ್ಲಿ ನೆಲೆ ನಿಂತು ಒಂದು ದಿನ ಶಿವನನ್ನು ಆರಾಧಿಸಿ ಹೋದಂತಹ ಪವಿತ್ರವಾದ ಸ್ಥಳ ಈ ದೇವಸ್ಥಾನ. ಈ ದೇವಸ್ಥಾನ ಎಲ್ಲಿದೆ? ಈ ಸ್ಥಳ ಯಾವುದು? ಇಲ್ಲಿಗೆಲ್ಲ ನಿಮ್ಮನ್ನು ಕರ್ಕೊಂಡು ಹೋಗಿ ನಾನು ತೋರಿಸ್ತೀನಿ. ಜೊತೆಗೆ ಇದಕ್ಕೆ ಕೋಟಿಲಿಂಗೇಶ್ವರ ಅಂತ ಸಹ ಕರೀತಾರೆ. ಯಾಕೆ ಕೋಟಿಲಿಂಗೇಶ್ವರ ಅಂತ ಕರೀತಾರೆ ಅಂದರೆ, ವಾನರ ಸೈನ್ಯ ರಾಮನ ಜೊತೆ ಬಂತಲ್ವ ಸೀತೆನ ಹುಡುಕ್ಲಿಕ್ಕೆ, ಆಗ ಕೋಟ್ಯಾಂತರ ವಾನರರು ಬಂದು ಅಲ್ಲಿ ಪ್ರತಿಯೊಂದು ವಾನರು ಸಹ ಒಂದೊಂದು ಶಿವಲಿಂಗವನ್ನು ಸೃಷ್ಟಿ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡಿದ್ರು. ಈ ಸ್ಥಳದಲ್ಲಿ ಎಲ್ಲಿ ಹೆಜ್ಜೆ ಇಡ್ತೀವೋ ಅಲ್ಲಲ್ಲಿ ಒಂದು ಲಿಂಗು ಸಿಕ್ಕತ್ತೆ. ಹಾಗಾಗಿ ಇದಕ್ಕೆ ಕೋಟಿಲಿಂಗ ಅಂತ ಹೇಳ್ತಾರೆ. ಇಲ್ಲಿ ದರ್ಶನ ಮಾಡಿದ್ರೆ, ಇಲ್ಲಿ ನಾವು ಸ್ಪರ್ಶ ಮಾಡಿದ್ರೆ ಆ ಸ್ಥಳವನ್ನು, ಕೋಟಿ ಲಿಂಗಗಳನ್ನು ಪೂಜಿಸಿದಷ್ಟು ಪುಣ್ಯ ನಮಗೆ ಸಿಕ್ಕತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಹಾಗಾಗಿ ಫ್ರೆಂಡ್ಸ್, ಬನ್ನಿ ಈ ಕೋಟಿಲಿಂಗೇಶ್ವರ ಎಲ್ಲಿದೆ, ಹೇಗಿದೆ,
ಜೊತೆಗೆ ಇಲ್ಲಿ ಒಂದು ಶಿವನ ಪರಿವಾರವೇ ಇದೆ, ಶಿವಲೋಕವಿದೆ. ಶಿವಲೋಕವನ್ನು ತೋರಿಸ್ತೀನಿ. ರಾವಣೇಶ್ವರ ತನ್ನ ಪುಷ್ಪಕ ವಿಮಾನವನ್ನು ನಿಲ್ಲಿಸಿದ ಸ್ಥಳ ತೋರಿಸ್ತೀನಿ. ಈ ವಿಡಿಯೋವನ್ನು ಸಂಪೂರ್ಣ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ನಮ್ಮ ಹಿಂದೂ ಧರ್ಮದಲ್ಲಿ ರಾಮಾಯಣ ತಿಳಿದೇ ಇರುವವರೇ ಇಲ್ಲ. ರಾಮ ಸೀತಾ ಕಾಡಿಗೆ ಹೋಗ್ತಾರೆ, ರಾವಣ ಸೀತೆಯನ್ನು ಕದ್ದು ಹೋಯ್ತಾನೆ, ತನ್ನ ಪುಷ್ಪಕ ವಿಮಾನದಲ್ಲಿ ಕದ್ದು ಹೋಯ್ತಾನೆ, ಲಂಕೆಗೆ ಕರ್ಕೊಂಡು ಹೋಗ್ತಾನೆ. ಆ ಸಮಯದಲ್ಲಿ ಸ್ನೇಹಿತರೆ, ಲಂಕೆಗೆ ರಾವಣ ಸೀತೆಯನ್ನು ಕದ್ದೊಯ್ಯುವಾಗ ದಾರಿ ಮಧ್ಯದಲ್ಲಿ ತುಂಗಾ ನದಿ ಸಿಕ್ಕತ್ತೆ. ತುಂಗೆ ಎಷ್ಟು ಶ್ರೇಷ್ಠ ಅಂದರೆ, ತುಂಗಾಪಾನಂ ಗಂಗಾ ಸ್ನಾನಂ, ಗಂಗೆಯಲ್ಲಿ ಸ್ನಾನ ಮಾಡೋದು ನಮಗೆಷ್ಟು ಒಂದು ಪವಿತ್ರತೆ ಸಿಕ್ಕುತ್ತೋ ಅದೇ ರೀತಿ ತುಂಗೆಯ ನೀರನ್ನು ನಾವು ಕುಡಿದರೆ ಪವಿತ್ರವಾಗಿ ನಮ್ಮ ದೇಹ ಆಗುತ್ತೆ ಅಂತ ಹೇಳಿ ಒಂದು ನಂಬಿಕೆ ಪುರಾಣ ಕಾಲದಿಂದಲೂ ಇದೆ. ರಾವಣ ಸೀತೆಯನ್ನು ಕದ್ದೊಯ್ಯುವಾಗ ಇದೇ ತುಂಗಾ ನದಿಯ ಮೇಲೆ ಹಾರು ಹೋಗುವಾಗ ಪುಷ್ಪಕ ವಿಮಾನದಲ್ಲಿ ಅಲ್ಲಿ ಕೆಳಗಡೆ ತುಂಗೆಯ ಒಂದು ಶ್ರೇಷ್ಠತೆ ನೋಡಿ, ಪ್ರಶಾಂತತೆ ನೋಡಿ, ಪವಿತ್ರತೆಯನ್ನು ನೋಡಿ ಅಲ್ಲಿ ಕೆಳಗೆ ಇಳಿತಾನೆ. ಜೊತೆಗೆ ಅವನು ಶಿವಭಕ್ತ, ಹಾಗಾಗಿ ಅವನಿಗೆ ಸಂಧ್ಯಾ ವಂದನೆಯ ಸಮಯ, ಅವನು ಬ್ರಾಹ್ಮಣ, ರಾವಣ ಬ್ರಾಹ್ಮಣ, ಹಾಗಾಗಿ ಸಂಧ್ಯಾ ವಂದನೆಯ ಸಮಯಕ್ಕೆ ಆ ಸ್ಥಳದಲ್ಲಿ ಇಳಿದ್ಬಿಟ್ಟು ಪುಷ್ಪಕ ವಿಮಾನವನ್ನು ಇದೇ ನದಿಯ ಆ ದೊಡ್ಡ ಕಲ್ಲು ಬಂಡೆಯ ಮೇಲೆ ನಿಲ್ಲಿಸ್ತಾನಂತೆ. ಆ ದೊಡ್ಡ ಕಲ್ಲು ಬಂಡೆಯ ಮೇಲೆ ಪುಷ್ಪಕ ವಿಮಾನವನ್ನು ನಿಲ್ಲಿಸಿ ಈ ಶಿವನವನ್ನು ಪೂಜಿಸ್ಲಿಕ್ಕೋಸ್ಕರ ಈ ನದಿಯ ದಡದಲ್ಲಿ ಬಂದು ಒಂದು ಮರಳಿನಲ್ಲಿ ಶಿವನನ್ನು ಸೃಷ್ಟಿ ಮಾಡಿ ಅಲ್ಲಿ ಪೂಜಿಸ್ತಾನೆ. ಅದು ಆನಂತರ ಕಲ್ಲಾಗಿ ಪರಿವರ್ತನೆ ಆಗುತ್ತೆ ಅಂತಾರೆ. ಇದೇ ರಾವಣನು ಪೂಜಿಸಿದ ಶಿವಲಿಂಗು. ಇವತ್ತಿಗೂ ಸಹ ಆ ಸ್ಥಳಕ್ಕೆ ಭಕ್ತರು ಬಂದು ಅದನ್ನು ಪೂಜಿಸಿ ಆ ಲಿಂಗುವಿನ ಮೇಲಿರುವಂತಹ ತೀರ್ಥವನ್ನು ತಮ್ಮ ಮೇಲೆ ಪ್ರೋಕ್ಷಣ ಮಾಡಿಕೊಂಡು ಹೋಗುವ ಪದ್ಧತಿ ಈಗಲೂ ಸಹ ಈ ಒಂದು ದೇವಸ್ಥಾನದಲ್ಲಿ ನಡೀತಾ ಇದೆ. ಈ ಕಲ್ಲು ಏನಿದೆ ಅದರ ಮೇಲೆ ಏನು ಲಿಂಗು ಇದೆ ಚಿಕ್ಕದಾಗಿ, ಅದು ರಾವಣನು ಪೂಜಿಸಿದಂತಹ ಲಿಂಗು ಅಂತ ಹೇಳಿ ನಂಬಿಕೆಯಿಂದ ಹೇಳಲಾಗ್ತಾ ಇದೆ ಫ್ರೆಂಡ್ಸ್. ಆನಂತರ ವಾನರ ಸೈನ್ಯರೊಡಗೂಡಿ ಅದೇ ಮಾರ್ಗವಾಗಿ ಸೀತೆಯನ್ನು ಹುಡುಕಿಕೊಂಡು ಬಂದಂತಹ ರಾಮ, ತುಂಗಾ ನದಿಯ ಪವಿತ್ರತೆಯ ಒಂದು ಅರಿವು ಇದ್ದಂತಹ ರಾಮ ಆ ತುಂಗಾ ನದಿಯ ದಡದ ಮೇಲೆ ಆತನೂ ಸಹ ತಂಗಿ ಅಲ್ಲಿ ಶಿವನನ್ನು ಅವನೂ ಸಹ ಸೃಷ್ಟಿ ಮಾಡಿ ಅಲ್ಲಿ ಪೂಜಿಸ್ತಾನೆ. ರಾಮನ ಜೊತೆಗೆ ವಾನರರೂ ಸಹ ಒಂದೊಂದು ಲಿಂಗಗಳನ್ನು ಸೃಷ್ಟಿ ಮಾಡಿ ಪೂಜಿಸ್ತಾರೆ. ಹಾಗಾಗಿ ಇಲ್ಲಿ ಕೋಟಿ ಲಿಂಗಗಳಿದೆ, ಈ ಸ್ಥಳದಲ್ಲಿ ಕೋಟಿ ಲಿಂಗಗಳಿದೆ ಅಂತ ಹೇಳಿ ಇವತ್ತಿಗೂ ಕೋಟಿಲಿಂಗೇಶ್ವರ ಅಂತ ಹೇಳಿ ಕರೀತಾರೆ ಇದನ್ನು. ಈ ಹೊಳೆನಲ್ಲಿ ನೀರು ಬತ್ತದಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ನಾವು ಹೆಜ್ಜೆ ಇಡ್ತೀವಿ ಪ್ರತಿ ಹೆಜ್ಜೆಗೂ ಒಂದೊಂದು ಲಿಂಗು ನಮಗೆ ಸಿಕ್ಕುತ್ತೆ ಫ್ರೆಂಡ್ಸ್. ಶ್ರೀರಾಮ ಪೂಜಿಸಿದ್ರಿಂದ ಈ ಒಂದು ಶಿವನಿಗೆ ರಾಮನಾಥೇಶ್ವರ ಅಂತೇಳಿ ಹೆಸರು ಬಂತು. ವಾನರ ಸೈನ್ಯ ಕೋಟಿ ಲಿಂಗಗಳನ್ನು ಸೃಷ್ಟಿಸಿ ಪೂಜಿಸಿದ್ರಿಂದ ಕೋಟಿಲಿಂಗೇಶ್ವರ ಅನ್ನೋ ಹೆಸರು ಬಂತು. ಜೊತೆಗೆ ಈ ಶಿವನ ದೇವಸ್ಥಾನದಲ್ಲಿ ನಾವು ಏನು ಬೇಡ್ತೀವೋ ಅದು ಶತಸಿದ್ಧವಾಗಿ ನಡೆಯುತ್ತೆ. ಹರಕೆ ಹೊತ್ತಲ್ಲಿ ಶಿವ ಅದನ್ನು ನಡೆಸದೆ ನಿಲ್ಲಲ್ಲ ಅಂತ ಹೇಳಿ ಅನೇಕ ಜನ, ಸಾವಿರಾರು ಜನ ಹರಕೆ ಹೊತ್ತಿ ಇದರಲ್ಲಿ ಒಳ್ಳೆಯ ಫಲ ಪಡೆದಿರೋದ್ರಿಂದ ಈ ಶಿವನಿಗೆ ಹರಕೆರೇಶ್ವರ ಅನ್ನುವ ಹೆಸರೂ ಸಹ ಬಂತು ಅಂತ ಹೇಳಿ ಪ್ರತೀತಿ ಇದೆ ಫ್ರೆಂಡ್ಸ್. ಶಂಕರಾಚಾರ್ಯರು ಕೊಲ್ಲೂರಿಗೆ ಮೂಕಾಂಬಿಕೆ ದರ್ಶನಕ್ಕೆ ಹೊರಟಾಗ ಮಾರ್ಗ ಮಧ್ಯದಲ್ಲಿ ಈ ಸ್ಥಳದ ಮೂಲಕವೇ ಹೊರಟಾಗ ಆ ತುಂಗಾ ನದಿಯ ಪವಿತ್ರತೆಯ ಪ್ರಶಾಂತತೆಯನ್ನು ಕಂಡು ಅವರು ಮನಸ್ಸು ತುಂಬ ಉಲ್ಲಾಸಗೊಂಡು ಈ ಸ್ಥಳದಲ್ಲಿ ಒಂದು ವಾರ ತಂಗಿ ಅಲ್ಲಿ ತಮ್ಮ ಒಂದು ಬೋಧನೆಯನ್ನು ಮಾಡಿ ಒಂದು ಪ್ರಶಾಂತ ಒಂದು ಮನಸ್ಸನ್ನು ಪಡ್ಕೊಂಡು ಹೊರಟರು ಇಲ್ಲಿಂದ ಅಂತ ಹೇಳಿ ನಂಬಿಕೆ ಇದೆ. ಅಂದಿನಿಂದ ಈ ಹರಕರೇಶ್ವರ ದೇವಸ್ಥಾನ ಶೃಂಗೇರಿ ಶಾರದಾ ಪೀಠದ ಅಧೀನದಲ್ಲಿದೆ ಎಂದು ಹೇಳಲಾಗ್ತಾ ಇದೆ.
प्राणात्मृतनैवेद्यार्थे नारिकेलखण्डकदली परं निवेदं निवेदयामि मध्ये मध्ये स्वादोदकं निवेदयामि उत्तराघोषं समर्पयामि हस्तप्रक्षां समर्पयामि पादप्रक्षां समर्पयामि पुनराचमनं समर्पयामि गाढरामणचण्डीशनदी वेङ्कटादयः सदा सुखादयं सर्वे ದೇವಸ್ಥಾನದ ಪಕ್ಕದಲ್ಲೇ ಶಂಕರನ ವನ ಇದೆ. ಇದಕ್ಕೆ ಶಿವಲೋಕ ಅಂತ ಸಹ ಕರೀತಾರೆ. ಈ ಶಿವಲೋಕದ ವೈಶಿಷ್ಟ್ಯತೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಸಪ್ತರ್ಷಿ ಮಂಡಲ ಗೊತ್ತಲ್ಲ, ಆಕಾಶದಲ್ಲಿ ಸಪ್ತ ಋಷಿಗಳು ಯಾರ್ಯಾರು? ಕಶ್ಯಪ, ಭಾರದ್ವಾಜ, ಗೌತಮ, ವಿಶ್ವಾಮಿತ್ರ, ವಸಿಷ್ಠ, ಜಮದಗ್ನಿ, ಅತ್ರಿ. ಈ ಸಪ್ತ ಋಷಿಗಳು ಸಹ ಆ ಶಿವನ ಸುತ್ತಲೂ ನಿಂತು ಪೂಜಿಸ್ತಾ ಇದ್ದಾರೆ. ಶಂಖ, ಚಕ್ರ, ತಬಲ, ತಾಳ, ಮದ್ದಳೆಗಳಿಂದ ಶಿವನ ಪೂಜಿಸ್ತಾ ಇರೋ ರೀತಿ ಇಲ್ಲಿ ವಿಗ್ರಹಗಳನ್ನು ಮಾಡಿಟ್ಟಿದ್ದಾರೆ. ತುಂಬ ಮನಮೋಹಕವಾಗಿದೆ. ಮತ್ತು ಶಿವನ ಗಣಗಳಾದ ಚಂಡಿಕೇಶ ಮತ್ತು ತುಂಡಿ ಅವರು ಸಹ ಅಲ್ಲಿ ಡೋಲು ಮದ್ದಳೆಗಳ ಮೂಲಕ ಶಿವನ ಪೂಜಿಸ್ತಾ ಇದ್ದಾರೆ. ಶಿವನ ಗಣಗಳಲ್ಲಿ ಗಣಪತಿನೂ ಬರ್ತಾನೆ, ಸುಬ್ರಹ್ಮಣ್ಯನೂ ಬರ್ತಾನೆ. ಅವರು ಸಹ ಅವರ ತಂದೆನ ನಿಂತ್ಬಿಟ್ಟು ನಮಸ್ಕಾರ ಮಾಡೋ ರೀತಿ ಇಲ್ಲಿ ವಿಗ್ರಹಗಳನ್ನು ಇಟ್ಟಿದ್ದಾರೆ. ಫ್ರೆಂಡ್ಸ್, ಇದು ವಿಶೇಷತೆ. ಇಲ್ಲಿ ನೋಡಿ, ಹಾಗೆ ಅಬ್ಸರ್ವ್ ಮಾಡಿ, ಶಿವನ ಮಡದಿ ಪಾರ್ವತಿ ತನ್ನ ಪತಿಯನ್ನು ಯಾವ ಸ್ಟೈಲಲ್ಲಿ ನಿಂತು ಅವನು ಎಷ್ಟು ಎತ್ತರವಾಗಿದ್ದಾನೋ ಅಷ್ಟು ಎತ್ತರಕ್ಕೆ ತಲೆ ಎತ್ತಿ ನೋಡ್ತಾ ಇರೋ ರೀತಿ ಮಾಡಿದ್ದಾರೆ. ನೋಡ್ರಿ, ತುಂಬ ಸುಂದರವಾಗಿ ಬಂದಿದೆ ಇದು. ಸ್ನೇಹಿತರೆ, ನೋಡಿದ್ರಲ್ಲ, ಭೂಲೋಕದಲ್ಲಿ ಕೈಲಾಸ ಪರ್ವತ, ಶಿವನ ಗಣಗಳು, ಶಿವನ ಪರಿವಾರ, ಸಪ್ತ ಋಷಿಗಳ ಮಂಡಲ, ಜೊತೆಗೆ ರಾವಣೇಶ್ವರ, ಶ್ರೀರಾಮ, ವಾನರ ಸೇನೆ ಪೂಜಿಸಿದಂತಹ ಹರಕರೇಶ್ವರ, ಕೋಟಿಲಿಂಗೇಶ್ವರ, ಇಂಥ ಪವಿತ್ರವಾದ ಸ್ಥಳ ಎಲ್ಲಿದೆ ಅಂತೇಳಿ ನಿಮಗೆ ಪ್ರಶ್ನಾರ್ಥಕ ಆಗಿದೆ ಅಲ್ವಾ? ಇದಿರೋದು ಶಿವಮೊಗ್ಗದಲ್ಲಿ, ಮೇಯ್ನ್ ಶಿವಮೊಗ್ಗದಲ್ಲೇ. ಶಿವಮೊಗ್ಗದಿಂದ ತೀರ್ಥಹಳ್ಳಿ ರಸ್ತೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಮಂಡಲಿ ಅಂತ ಸಿಕ್ಕತ್ತೆ. ಆ ಮಂಡಲಿಯ ಒಂದು ಊರಿನ ಮಾರ್ಗ ಮಧ್ಯದಲ್ಲಿ ಶಂಕರ ಕಣ್ಣಿನ ಆಸ್ಪತ್ರೆ ಅಂತೇಳಿ ಕೇಳಿದ್ರೆ ಯಾರಾದರೂ ತೋರಿಸ್ತಾರೆ. ಶಂಕರ ಕಣ್ಣಿನ ಹಾಸ್ಪಿಟ್ಲಿನ ಎದುರು ಭಾಗದಲ್ಲೇ ಹರಕರೇಶ್ವರ ದೇವಸ್ಥಾನ ಹಾಗೂ ಈ ಶಿವಲೋಕ ಇರೋದು. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಶಿವಮೊಗ್ಗ ಪ್ರವಾಸ ಬಂದಲ್ಲಿ ಅಥವಾ ಶಿವನಲ್ಲಿ ಏನಾದ್ರು ಬೇಡಿಕೆ ಇಡಬೇಕು ಅನ್ನೋ ಸಂದರ್ಭದಲ್ಲಿ, ನಾವು ಭೂಲೋಕದ ಕೈಲಾಸ ನೋಡಬೇಕು ಅನ್ನೋರು ಖಂಡಿತ ಶಿವಮೊಗ್ಗಕ್ಕೆ ಬನ್ನಿ. ಶಿವಮೊಗ್ಗ ಮೇಯ್ನ್ ಊರಿನಲ್ಲೇ ಇರೋದ್ರಿಂದ ಯಾವುದೇ ರೀತಿ ಹುಡುಕ್ಲಿಕ್ಕೆ ನಿಮಗೆ ತೊಂದರೆ ಆಗಲ್ಲ. ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗೆ ಬಂದು ಶಂಕರ ಕಣ್ಣಿನ ಹಾಸ್ಪಿಟ್ಲ್ ಅಂತ ಕೇಳಿದ್ರು ಹೇಳ್ತಾರೆ, ಅಥವಾ ಹರಕರೇಶ್ವರ ದೇವಸ್ಥಾನ ಎಂದರೆ ಕೇಳಿದ್ರೂ ಸಹ ಆಟೋದಲ್ಲೂ ಹೋಗ್ಬೋದು. ಸಿಟಿ ಬಸ್ಸೂ ಇದೆ. ಹಾಗಾಗಿ
ನೀವು ಶಿವಮೊಗ್ಗ ಬಂದಲ್ಲಿ ಈ ಸ್ಥಳವನ್ನು ನೋಡೋದನ್ನು ಮರಿಬೇಡಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ.